ನೋಡಿ, ಎಚ್ ಕೆ ಪಾಟೀಲ್ ಹಿರಿಯ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೂ ಮಾತಾಡಬೇಡಿ ಅಂತ ಹೈಕಮಾಂಡ್ ಹೇಳಿದೆಯಪ್ಪ, ಆದರೂ ಯಾಕೆ ಮಾತಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಹೈಕಮಾಂಡ್ ಹೇಳಿಕೆಯನ್ನು ಪಾಲಿಸಬೇಕು. ಕಾಂಗ್ರೆಸ್ನವರು ಯತೀಂದ್ರ ಹೇಳಿಕೆ ವೈಯಕ್ತಿಕ ಇರಬಹುದು ಅಂತ ಎಚ್ ಕೆ ಪಾಟೀಲ್ ಹೇಳಿರೋದು. ಇರ್ಬೋದು ವೈಯಕ್ತಿಕ ಅಂತ ಅವರು ಪದ ಬಳಕೆ ಮಾಡಿದ್ದಾರೆ. ಯತೀಂದ್ರ ಕೂಡ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ. ಆದರೂ ಮಾತಾಡಿ ಯಾಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀರಾ ಅಂತ. ನಮಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವದ ವಿಚಾರದಲ್ಲಿ, ಸಂಪುಟ ಪುನರ್ರಚನೆ ವಿಚಾರದಲ್ಲಿ, ಅಥವಾ ಪಕ್ಷದ ಈ ದೊಡ್ಡ ವಿಚಾರಗಳೇನದಾವಲ್ಲ ಇವುಗಳ ವಿಚಾರದಲ್ಲಿ ನೀವು ಯಾರೂ ಮಾತನಾಡಬಾರ್ದು, ಪತ್ರಿಕೆಯವ್ರ ಜೊತೆಗಂತೂ ಮಾತನಾಡಲೇಬಾರ್ದು ಅನ್ನುವಂಥ ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿರ್ದೇಶನ ಯಾರು ಶಿಸ್ತಿನಿಂದ ಇರ್ತಾರೆ, ಆ ಶಿಸ್ತಿನಿಂದ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳೆಲ್ಲ ಅದನ್ನ ಪಾಲನೆ ಮಾಡಬೇಕಾಗಿದ್ದು ಅವರ ಕರ್ತವ್ಯ. ಪಾಲನೆ ಬ್ರೇಕ್ ಮಾಡಿದಾರಲ್ಲ ಸರ್, ಸಿಎಂ ಪುತ್ರನೇ ಮಾಡಿದಾರಲ್ಲ. ನೀವು ಸೀನಿಯರ್ ಅವರು, ನೀವು ಹೈಕಮಾಂಡ್ ಮಾತಿಗೆ ಬೆಲೆ ಕೊಡ್ತಾ ಇದ್ದೀರಾ? ಸಿಎಂ ಅವ್ರ ಪುತ್ರ ಕೊಟ್ಟಿಲ್ಲ ಅನ್ನುವಂಥ ಚರ್ಚೆಗಳಿಗೆ ಅದು ಅವ್ರಿಗೆ ಆತ್ಮಾವಲೋಕನೆಗೆ ಬಿಟ್ಟಿದ್ದು, ನಾನು ಅದಕ್ಕೆ ಏನು ಪ್ರತಿಕ್ರಿಯಿಸೋದಿಲ್ಲ. ರೈಟ್, ಇದು ಎಚ್ ಕೆ ಪಾಟೀಲ್ ಅವರ ಮಾತು. ಒಂದು, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಪುತ್ರ ಆಗಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಎಲ್ಲರೂ ತಡೆದು ಮಾತಾಡ್ತಾ ಇದ್ದಾರೆ.